ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಮಾರ್ಚ್ 9ರಿಂದ ಮಾರ್ಚ್ 15ರವರೆಗೆ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ. ದ್ವಾದಶ ರಾಶಿಗಳಿಗೆ ಈ ವಾರ ಯಾವ ರೀತಿ ಫಲಗಳು ಸಿಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳುತ್ತಾ, ಈ ಮಾರ್ಚ್ 14ರಂದು ಹೋಳಿ ದಿನದಂದು, ಹೋಳಿ ಹಬ್ಬದಂದು ನಮಗೆ ಚಂದ್ರಗ್ರಹಣವು ಆಗ್ತಾ ಇದೆ. ಈ ಚಂದ್ರಗ್ರಹಣವು ಭಾರತ ದೇಶದಲ್ಲಿ ಕಾಣದಿದ್ದರೂ ವಿದೇಶದಲ್ಲಿ ಆಗಿರುವ ಕಾರಣದಿಂದ ವಿದೇಶದಲ್ಲಿರುವಂತಹ ಭಾರತೀಯರು ತಮ್ಮ ಗಮನವನ್ನು ಈ ಚಂದ್ರಗ್ರಹಣ ಸಮಯದಲ್ಲಿ ಮಾಡಬೇಕಾಗಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗಿರುತ್ತೆ. ಇನ್ನು ಈ ವಾರವು ಮೇಷರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡಿದರೆ, ಇವರಿಗೆ ಕೆಲವು ವಿಧಗಳಿಂದ, ಕೆಲವು ಮಾರ್ಗಗಳಿಂದ ಇವರಿಗೆ ಅದೃಷ್ಟ ಹುಡುಕುತ್ತಾ ಬರುತ್ತೆ. ಇವರ ಇರುವಂತಹ ಅದೃಷ್ಟದಿಂದ ಇವರು ಕೈ ಹಿಡಿದಿರುವಂತಹ ವ್ಯವಹಾರಗಳಲ್ಲಿ, ಪ್ರಯತ್ನಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಇವರು ಅಂದುಕೊಳ್ಳುತ್ತಾರೆ. ಮುಖ್ಯವಾಗಿ ಇವರು ಯಶಸ್ಸಿನ ಕಡೆಗೆ, ಸಂಕಲ್ಪದ ಕಡೆಗೆ ಇವರು ತಮ್ಮ ಯೋಚನೆಗಳನ್ನು ಮತ್ತು ತಮ್ಮ ಬೇಕಾಗಿರುವಂತಹ ಬದಲಾವಣೆಗಳನ್ನು ಮಾಡಿಕೊಳ್ತಾರೆ. ಇವರಿಗಿರುವಂತಹ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಮುಖ್ಯವಾದ ನಿರ್ಧಾರಗಳನ್ನು ಮುಖ್ಯವಾದಂತಹ ಸಂದರ್ಭಗಳಲ್ಲಿ ತಗೊಳ್ಳುವಂತಹ ಕಾರಣದಿಂದ ಇವರು ಕೈ ಹಿಡಿಯುವಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನು ಇವರು ಪಡೆಯಬಹುದು. ಮುಖ್ಯವಾಗಿ ಮೇಷರಾಶಿಯವರು ವೃತ್ತಿ ಉದ್ಯೋಗಗಳಲ್ಲಿ ತಮಗಿರುವಂತಹ ಪ್ರತಿಭೆ, ಸಾಮರ್ಥ್ಯ ಮತ್ತು ಅವರು ಮಾಡುವಂತಹ ವಿಶಿಷ್ಟವಾದಂತಹ ಜ್ಞಾನದಿಂದ ಇವರು ತಮ್ಮ ಉತ್ತಮವಾದಂತಹ ಕೆಲಸವನ್ನು ನೀಡುತ್ತಾರೆ. ಮುಖ್ಯವಾಗಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರ ವಿಸ್ತರಣೆ ಮಾಡುವಂತಹ ಸಂದರ್ಭಗಳಲ್ಲಿ, ವ್ಯಾಪಾರಗಳಲ್ಲಿ ಹೂಡಿಕೆ ನೀಡುವಂತಹ ಸಂದರ್ಭಗಳಲ್ಲಿ ಈ ವಾರದಲ್ಲಿ ಸಾಕಷ್ಟು ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕಾಗಿರುತ್ತೆ. ಮತ್ತು ಈ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭದಲ್ಲಿ ಒಂದಕ್ಕೆ 2 ಬಾರಿ ಯೋಚನೆ ಮಾಡಿ ಇವರು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಈ ವಾರದಲ್ಲಿ ಇರುತ್ತೆ. ಮುಖ್ಯವಾಗಿ ನಿಮ್ಮ ಆತ್ಮೀಯರೊಡನೆ, ಕುಟುಂಬಸ್ಥರೊಡನೆ, ಸಂಗಾತಿಯೊಡನೆ ಮತ್ತು ಸಂತಾನದೊಡನೆ ನೀವು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ, ಮಾತನಾಡುವಂತಹ ಸಂದರ್ಭದಲ್ಲಿ ಮಾತಿನ ಕಡೆಗೆ ಗಮನವಿರಲಿ. ಮಾತಿನದಲ್ಲಿ ಯಾವುದೇ ಪರುಷ ಮತ್ತು ಅವ್ಯಾಚ್ಯ ಶಬ್ದಗಳಿಂದ ಅವರ ಮನಸ್ಸನ್ನು ಮತ್ತು ವಾಗ್ವಿವಾದಗಳಿಗೆ ನೀವು ಅನುಕೂಲ ಮಾಡಿಕೊಡಬೇಡಿ. ನೀವು ಸೂಕ್ಷ್ಮವಾಗಿ, ಸುನ್ನತವಾಗಿ, ಪ್ರೀತಿಯಿಂದ ಸಂಭಾಷಿಸುವಂತಹ ಸಮಯವು ಈ ವಾರವು ಇರುತ್ತೆ. ನಿಮಗಿರುವಂತಹ ಆಸ್ತಿಗಳ ವಿಷಯಗಳಲ್ಲಿ ಮತ್ತು ನೀವು ಇದಕ್ಕೆ ಮುಂಚೆ ಕೊಂಡಿರುವಂತಹ ಆಸ್ತಿಗಳಲ್ಲಿ ಅವುಗಳಿಗೆ ಬೇಡಿಕೆ ಮತ್ತು ನಿಮ್ಮ ಆಸ್ತಿಯಲ್ಲಿಯೂ ಬೆಳಗಾವಣೆ ಇರುತ್ತೆ. ಮುಖ್ಯವಾಗಿ ಈ ವಾರದಲ್ಲಿ ಭೂಲಾಭ ಅನ್ನೋದು ಖಚಿತ. ಈ ಬೆಳವಣಿಗೆ ಅನ್ನೋದು ನಿಮ್ಮ ಸಂಪತ್ತಿನ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಅತ್ಯುತ್ತಮ ಬೆಳವಣಿಗೆ ಈ ವಾರದಲ್ಲಿ ನೀಡಬಹುದು. ಮುಖ್ಯವಾಗಿ ಈ ಸಮಾಜದಲ್ಲಿ ಉನ್ನತವಾದಂತಹ ಹೆಸರು ಮತ್ತು ಖ್ಯಾತಿಯನ್ನು ನೀವು ಈ ವಾರದಲ್ಲಿ ಗಳಿಸಬಹುದು. ಮುಖ್ಯವಾಗಿ ಮೇಷರಾಶಿಯವರು ಈ ವಾರದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನು, ಶ್ರೀಮಾತ್ರಿಯನ್ನು ನೀವು ನಿಮ್ಮ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಎಷ್ಟು ಆರಾಧಿಸಿದರೆ, ಎಷ್ಟು ನೀವು ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿದರೆ ಅಷ್ಟು ಉತ್ತಮವಾದಂತಹ ಫಲಗಳನ್ನು ನೀವು ಈ ವಾರದಲ್ಲಿ ಪಡೆಯಬಹುದು. ಒಟ್ಟಾಗಿ ನೋಡಿದರೆ ಮೇಷರಾಶಿಯವರಿಗೆ ಈ ವಾರವು ಅದ್ಭುತವಾದಂತಹ ಫಲಗಳನ್ನು ಕೊಡುವಂತಹ ವಾರ ಆಗಿರುತ್ತೆ. ಮುಖ್ಯವಾಗಿ 14ರಂದು ಈ ಚಂದ್ರಗ್ರಹಣ ಸಮಯ ಆಗುವ ಕಾರಣದಿಂದ ನೀವು ಈ ಗ್ರಹಣ ಸಮಯದಲ್ಲಿ ನಿಯಮನಿಷ್ಠೆಗಳಿಂದ ನೀವು ಮಾಡುವಂತಹ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ಅಂತ ಹೇಳುತ್ತಾ, ಈ ವಾರವು ದೇವರ ಅನುಗ್ರಹ ಮೇಷರಾಶಿಯವರ ಮೇಲೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.